ಕೊಪ್ಪಳದಲ್ಲಿ ತಟ್ಟಿದ್ರೆ ಕರ್ನಾಟಕಕ್ಕೂ ಕೇಳ್ತಿದೆ ರೊಟ್ಟಿ ಸದ್ದು. ಸಾಮೂಹಿಕ ರೊಟ್ಟಿ ತಟ್ಟುತ್ತಿರುವ ಮಹಿಳಾ ಭಕ್ತರು. ಕಣ್ಣು ಹಾಯಿಸಿದ ಕಡೆಗೆಲ್ಲ ಕೇಳಿ ಬರ್ತಿದೆ ರೊಟ್ಟಿ ತಟ್ಟೋ ಸದ್ದು. ಊರಿಗೆ ಊರೇ ತಟ್ಟುತ್ತಿದೆ ಬಿಸಿ ಬಿಸಿ ಜೋಳದ ರೊಟ್ಟಿ. ಭಕ್ತಿಯ ಪರಾಕಾಷ್ಠೆ ಅಂದ್ರೆ ಇದು ಅಲ್ವಾ? ಎಲ್ಲೆಡೆಯೂ ಸೌದೆ ಒಲೆ ಹಚ್ಚಲಾಗಿದೆ. ಮನೆಯೆಲ್ಲ ಮಹಿಳೆಯರು ರೊಟ್ಟಿ ತಟ್ಟುತ್ತಿದ್ರೆ ಪುರುಷರೆಲ್ಲ ತರಕಾರಿ ಹಸನು ಮಾಡ್ತಾ ಇದ್ದಾರೆ ಕಣ್ರಿ. ಮಕ್ಕಳೆಲ್ಲ ಆದ ರೊಟ್ಟಿಗಳನ್ನ ಒಂದೆಡೆ ಸೇಕರಿಸಿ ಇಡ್ತಾ ಇದ್ದಾರೆ. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದ ಹಟ್ಟಿ, ಕಿನ್ನಾಳ, ಇರ್ಕಲಗಡ ಗ್ರಾಮದಲ್ಲಿ ಕಂಡು ಬರ್ತಿರುವ ದೃಶ್ಯಗಳಿವು. ಕೊಪ್ಪಳದ ಗವಿಮಠದ ಜಾತ್ರೆಗೆ ಸಾಗಿದೆ ಭರದ ಸಿದ್ಧತೆ. ನೂರಾರು ಮಹಿಳೆಯರಿಂದ ಶುರುವಾಗಿದೆ ರೊಟ್ಟಿ ತಯಾರಿಕೆ. ಜನವರಿ 6ರಿಂದ ಕೊಪ್ಪಳದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಇಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬರುವ ಎಲ್ಲಾ ಭಕ್ತರಿಗೂ 15 ದಿನಗಳ ಕಾಲ ಮಹಾದಾಸೋಹ ನಡೆಯಲಿದೆ. ಇದಕ್ಕಾಗಿಯೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಇದೇ ರೊಟ್ಟಿಗಳು ಸಿಗಲಿವೆ ಕಣ್ರಿ. ಈ ಕಾರಣಕ್ಕೆ ರೊಟ್ಟಿ ತಯಾರಿಕೆ ಕಾರ್ಯ ಭರದಿಂದ ಸಾಗಿದೆ. ಕೊಪ್ಪಳದಲ್ಲಿ ಗವಿಮಠ ಜಾತ್ರೆಯನ್ನ ದಕ್ಷಿಣ ಭಾರತದ ಮಹಾಕುಂಭ ಮೇಳಕ್ಕೆ ಸಮ ಅಂತ ಹೇಳಲಾಗ್ತಾ ಇದೆ. 15 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿಯ ಸವಿಯನ್ನ ಜನರು ಸವಿಯಲಿದ್ದಾರೆ. ಜಾತ್ರೆಗೆ ಮುನ್ನವೇ ಈ ತಯಾರಿ ನಡೆದಿರುವುದು ನೋಡಿದ್ರೆ ಜಾತ್ರೆ ಇಂದಿನಿಂದಲೇ ಆರಂಭವಾಗಿದೆ ಏನೋ ಎಂಬ ಭಾಸ ಭಕ್ತರಲ್ಲಿ ಆಗ್ತಿದೆ. ಕೊಪ್ಪಳದ ವಿವಿಧ ಹಳ್ಳಿಗಳಲ್ಲಿ ರೊಟ್ಟಿ ತಯಾರಿಕೆ ಕಾರ್ಯ ಜೋರಾಗಿ ನಡೆದಿದೆ. ಇಂಥ ಅದ್ಭುತ ಕ್ಷಣದಲ್ಲಿ ಗವಿಮಠ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಭಕ್ತರ ಕಾರ್ಯವನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಜಾತ್ರೆ 15 ದಿನಕ್ಕೂ ಮುಂಚಿತವಾಗಿ ನಡೆಯುವ ರೊಟ್ಟಿ ತಯಾರಿಕೆ ಇದೀಗ ಕರ್ನಾಟಕಕ್ಕೂ ತಟ್ಟಿದೆ ಅಂತ ಹೇಳಿದ್ರು. ನಿಮ್ಮನ್ನ ನೋಡಿ ಕರ್ನಾಟಕದ ಹಲವು ಭಾಗದಲ್ಲೂ ಜಾತ್ರೆಗಾಗಿ ರೊಟ್ಟಿ ತಯಾರಾಗುತ್ತವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ರೊಟ್ಟಿ ಸಪ್ಪಳಾದ್ಮೇಲೆ ಎಲ್ಲ ಕಡೆನೂ ಎಲ್ಲ ಮಾಡಿದ್ ನೋಡಿದ ಎಲ್ಲ ಕಡೆನೂ ಜನ ಮತ್ತೆ ಜಾಸ್ತಿ ಶುರು ಆಯ್ತು. ಇನ್ನೊಂದು ಹಳ್ಳಿಯ ಪ್ರೇರಣೆಗಳು, ನಿಮ್ಮೆಲ್ಲ ಹಿರಿಯರು, ಯುವಕರು, ತಾಯಂದಿರು, ಮಕ್ಕಳು ಅಲ್ಲಿ ತೇರು ಇನ್ನೂ 1 ವಾರ ಇರ್ತೈತಿ. ನಿಮ್ಮ ಊರಾಗ ಮದ್ದ ಹೇಳ್ಬಿಡ್ತಾನೆ ದೊಡ್ಡ ಜಾತ್ರೆ ಗಟ್ಟಲೆ ಕೊಡುವಷ್ಟು ಶಕ್ತಿ ಇಲ್ಲ, ದೇವರು ಕೊಟ್ಟಿಲ್ಲ. 1 ರೂಪಾಯಿ ಕೊಡೋಷ್ಟು ಶಕ್ತಿ ಕೊಟ್ಟಾನ. ನಾ 1 ರೂಪಾಯಿ ಕೊಡ್ತೀನಿ, ನೀನು ಇಡೀ ಜಾತ್ರೆಗೆ ಪ್ರಸ್ತಾವ ಮಾಡಿಸ್ಬೇಕಂತ ಹೇಳಿದ್ಲ. ಅವ್ರ ಮಂದಿ ಅಂದರು 100 ಕ್ವಿಂಟಲ್ ಕೊಟ್ಟಿದ್ದ ಮುಟ್ಟುವಲ್ದು, ನೀವು 1 ರೂಪಾಯಿ ಕೊಟ್ಟಿದ್ದೆ ಹೆಂಗೆ ಮುಟ್ತೈತಿ? ಗುರುಗಳು ಹೇಳ್ರಿ, ಇಲ್ಲ ನಾ ಮುಟ್ಟಿಸ್ತೀನಿ, ನನ್ನ ಜೋಳಿಗೆ ಹಾಕ್ನೇನ ಆ ಮುದಿಕ್ಕೆ 1 ರೂಪಾಯಿ ಕೊಡ್ತೀನಿ. ಗುರುಗಳು ಅದು 1 ರೂಪಾಯಿ ತೊಗೊಂಡು 1 ಸೂಡು ಕೊತ್ತಂಬರಿ ತಂದು ಸಾರಿಗೆ ಹಾಕಿದ್ರೆ ಎಲ್ಲ ಪ್ರಸ್ತಾವ ಮುಟ್ಟಿತ್ತು. ಗವಿಮಠದ ಜಾತ್ರೆಗೆ ಭರ್ಜರಿಯಾಗಿ ಚಾಲನೆ ಸಿಕ್ಕಿದೆ. ಈಗಾಗಲೇ ಜಾತ್ರೆಗಾಗಿ 15 ಲಕ್ಷಕ್ಕೂ ಅಧಿಕ ರೊಟ್ಟಿಗಳು ತಯಾರಾಗಿವೆ. 15 ದಿನಗಳವರೆಗೂ ಮಠಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರು ಹೊಟ್ಟೆ ತುಂಬಿ ಉಂಡುಕೊಂಡು ಹೋಗಬಹುದು. ದಾಸೋಹದಲ್ಲಿ ಯಾವುದೇ ಕೊರತೆ ಆಗಲಾರದು ಕಣ್ರಿ. ಅದಕ್ಕಾಗಿ ಮಹಿಳಾ ಮಣಿಗಳು ಬೆಳಿಗ್ಗೆ ಮಠಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ಮಾಡುತ್ತಿದ್ದಾರೆ. ರಾತ್ರಿಯಾದರೆ ರೊಟ್ಟಿಯನ್ನ ತಟ್ಟಿ ಗವಿಮಠದಲ್ಲಿ ತಮ್ಮ ಸೇವೆಯನ್ನ ನೀಡುತ್ತಿದ್ದಾರೆ. ಇಲ್ಲಿ ಹಿರಿಯರು ಕಿರಿಯರು ಎನ್ನದೆ ಜಾತ್ರೆಯನ್ನ ಶಾಸ್ತ್ರೋತ್ತರವಾಗಿ ನೆರವೇರಿಸಲು ಎಲ್ಲಾ ರೀತಿಯ ತಯಾರಿಗಳು ಅದ್ಭುತವಾಗಿ ಸಾಗುತ್ತಿವೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ.
ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.